ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ಸರ್ GPSTR ಕೋರ್ಟ್ ಕೇಸ್ ಏನಾಯಿತು, ಮತ್ತು ಮುಂದಿನ ಹಿಯರಿಂಗ್ ಯಾವಾಗಿದೆ, ಮತ್ತು ಕೋರ್ಟ್ ಕೇಸ್ ಬಗ್ಗೆ ಮಾಹಿತಿ ನೀಡಿ ಅಂತ ಕೇಳಿದ್ರಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಅಂತಂದರೆ ಅದು ಶಾಲಾ ಶಿಕ್ಷಕರ ನೇಮಕಾತಿಯಿಂದ ಹಿಡಿದು KTET CTET ಎಲ್ಲಿವರೆಗೂ ಎಲ್ಲ ಶಿಕ್ಷಕರ ಹುದ್ದೆಗಳ ಪರೀಕ್ಷೆಗಳಿಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋನ ಪ್ರಾರಂಭ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡೈರಿ ನಂಬರ್ 50191/2023 ಅಂತಂದರೆ ಈ ಕೇಸ್ ದಾಖಲಾಗಿರುವಂಥದ್ದು 15/12/2023 ಸೊ ಅಂತಂದರೆ ಆಲ್ಮೋಸ್ಟ್ ಈಗ ಇದು 1.5 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಪಿಟಿಷನರು ಲೀಲಾವತಿ ಎನ್ ಅಂತ, ಸೊ ಅಂದರೆ ಇವರೊಬ್ಬರೇ ಅಲ್ಲ, ಸರಿಸುಮಾರು ಜನ ಈ ಒಂದು ಪಿಟಿಷನರ್ ಆಗಿದ್ದಾರೆ. ಇದಕ್ಕೆ ರೆಸ್ಪಾಂಡೆಂಟ್ ನೇಮು ದ ಸ್ಟೇಟ್ ಆಫ್ ಕರ್ನಾಟಕ ಮೇಲೆ ಹಾಕಿರುವಂಥ ಕೇಸ್ ಇದಾಗಿದೆ. ಹಾಗಾದರೆ ಇದು ಸ್ಟೇಟಸ್ ಏನು ಅಂತಂದರೆ ಇನ್ನೂ ಇದು ಪೆಂಡಿಂಗಲ್ಲೇ ಇದೆ. ಹಾಗಾದರೆ ಇದು ಲಾಸ್ಟ್ ಹಿಯರಿಂಗ್ ಯಾವಾಗ ಆಯಿತು ಅಂತಂದರೆ ಸೊ ಇದು 19/3/2025 ಅಂತಂದರೆ ಇದೇ ಮಾರ್ಚ್ 19ನೇ ತಾರೀಕು ಇದನ್ನ ಲೀಸ್ಟ್ ಮಾಡಲಾಗಿತ್ತು. ಸೊ ಈ ಒಂದು ಕೋರ್ಟ್ ಕೇಸ್ ಹಿಯರಿಂಗ್ಗೆ ಸೊ ಅವತ್ತು ಈ ಕೋರ್ಟ್ ಕೇಸನ್ನು ತಗೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅದು ಮೋಷನ್ ಆಫ್ ಹಿಯರಿಂಗ್ಸ್ ಅಂತ ಇದೆ. ಅಂತಂದರೆ ಸೊ ಬಹಳಷ್ಟು ಕೋರ್ಟ್ ಕೇಸ್ಗಳು ಇದ್ದ ಕಾರಣ ಅದನ್ನು ಏನಾಗಿದೆ ಮತ್ತೆ ಪೆಂಡಿಂಗ್ ಆಗಿದೆ. ಸೊ ಮತ್ತೆ ಮುಂದಕ್ಕೆ ತಳ್ಳಿದ್ದಾರೆ. ಹಾಗಾದ್ರೆ ಮುಂದಕ್ಕೆ ಯಾವಾಗ ಅಂತಂದರೆ ಸೊ ನೀವು ಇದುವರೆಗೂ ನೋಡ್ಬೋದು, ಪ್ರತಿ ಸಲವೂ 1 ವಾರ ಅಥವಾ 2 ವಾರಗಳ ಮುಂದಕ್ಕೆ ನೆಕ್ಸ್ಟ್ ಹಿಯರಿಂಗ್ ಆಗ್ತಾಯಿದ್ರು. ಸೊ ಆದರೆ ಈಗ ನೋಡಿ ಆಲ್ಮೋಸ್ಟು 2 ತಿಂಗಳು ಮುಂದಕ್ಕೆ ಹಾಕಿದ್ದಾರೆ. ಅಂತಂದರೆ ಮೇ 13, 2025 ಅಂತಂದರೆ ಮಾರ್ಚ್ 19ನೇ ತಾರೀಕಿಂದ ಮೇ 13ಕ್ಕೆ ಮುಂದೂಡಲಾಗಿದೆ. ಸೊ ಇದ್ರ ಬಗ್ಗೆ ಯಾಕೆ ಇವ್ರು ಈ ಥರ ಮಾಡ್ತಿದ್ದಾರೆ ಅಂತಂದ್ರೆ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಸೊ ಆ ಒಂದು ಅಂತಂದರೆ ಇದಕ್ಕೆ ಮೊದಲಿಗೆ ನಮ್ಮ ಶಿಕ್ಷಣ ಸಚಿವರು ಮತ್ತು ನಮ್ಮ ಸರ್ಕಾರ ಇದಕ್ಕೆ ಹೋಗಿ ಅಲ್ಲಿ ಕೋರ್ಟ್ ಕೇಸ್ನ ಅಟೆಂಡ್ ಆದಾಗ ಸೊ ಇದು ಸಾಧ್ಯವಾದಷ್ಟು ಬೇಗ ಮುಗಿಯುತ್ತೆ, ಸಾಧ್ಯವಾದಷ್ಟು ಬೇಗ ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಆದರೆ ಇದ್ರ ಬಗ್ಗೆ ಅವರು ಯಾವುದೇ ಕಾರಣಕ್ಕೂ ಏನು ತಲೆ ಕೆಡಿಸ್ಕೊತಾ ಇಲ್ಲ. ಸೊ ಇದು ನೆಕ್ಸ್ಟು ಯಾವಾಗ ಈ ಕೇಸ್ನ ಹಿಯರಿಂಗ್ ಮಾಡ್ತಾರೆ ಅಂತಂದರೆ 13/5/2025. ಸೊ ಇದು ಹಿಯರಿಂಗ್ ಮೇಲೆ ಹಿಯರಿಂಗ್ ಆಗ್ತಾನೇ ಇದೆ. ಆದರೆ ಯಾರೂ ಅಲ್ಲಿ ಹೋಗಿ ಆ ಕೋರ್ಟ್ ಕೇಸ್ನ ಸರಿಯಾಗಿ ಆ ಕೋರ್ಟ್ ಕೇಸ್ ಸಮಯದಲ್ಲಿ ಹೋಗಿ ಅಲ್ಲಿ ಯಾರೂ ಅಟೆಂಡ್ ಆಗ್ತಾ ಇಲ್ಲ. ಸೊ ಅದರಿಂದ ಸಾಧ್ಯವಾದಷ್ಟು ಬೇಗ ಈ ಕೋರ್ಟ್ ಕೇಸ್ ಮುಗೀಲಿ ಅಂತ ಹೇಳ್ತಾ ಸೊ ಸ್ಪರ್ಧಾ ಮಿತ್ರರೇ, ಇದಾಗಿತ್ತು ಹಿಂದಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.